ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಗಾಯ್ಸ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ನಾನು ಎಷ್ಟು ದಿವಸ ಇನ್ ಡೆಪ್ತ್ ಆಗಿ ರೀಡಿಂಗ್ ಮಾಡ್ತಿರ್ಲಿಲ್ಲ. ಹೋದವರು, ನಿಮ್ಮ ಲೈಫ್ನ ಬಿಟ್ಟು ಹೋದವರು ಅಥವಾ ಫ್ರೆಂಡೇ ಆಗಿರ್ಬೋದು, ವಾಟ್ ಎವರ್ ಇಟ್ ಮೈಟ್ ಬಿ, ರಿಲೇಶನ್ಶಿಪ್ಪೇ ಆಗಿರಬೇಕು ಅಂತ ಇಲ್ಲ, ಅವ್ರು ವಾಪಸ್ ಬರ್ತಾರೆ ಅಂತ ಏನಾದ್ರು ಸೈನ್ಸ್ ಬಂದರೆ ಯಾವಾಗ ಬರ್ತಾರೆ ಅಂತಲೂ ನೋಡೋಣ. ಓಕೆ, ಸೊ ಕ್ಲಾರಿಟಿ ಕೊಡೋಣ ಇನ್ ಡೆಪ್ತ್ ಆಗಿ. ಜಸ್ಟ್ ಕನ್ಫ್ಯೂಷನ್ ಅಲ್ಲಿ ನಿಮ್ಮನ್ನ ಬಿಡೋದಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ ಗೈಸ್, ಈ ಒಂದು ಸ್ಪೆಸಿಫಿಕ್ ಕ್ವೆಶನಿಗೆ ಆನ್ಸರ್ಸ್ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿಲ್ಲ, ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು, ರೈಟ್? ಸೊ ಗಾಯ್ಸ್, ಲೆಟ್ಸ್ ಸಿ. 2 ಆಪ್ಷನ್ಸ್ ಇರುತ್ತೆ ನಿಮಗೆ. 2 ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬಂದಿದೆ. ರೈಟ್, ಇಮೇಜಸ್ನ ಚೂಸ್ ಮಾಡಿ. ಇನ್ ಕೇಸ್ ನಿಮಗೆ ಇಮೇಜ್ ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ಸಿದ್ರೆ ನೋ ಇಶ್ಯೂಸ್. ಏನು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಇದೆ, ರೈಟ್? ಆ ಒಂದು ಡೇಟ್ ಆಫ್ ಬರ್ತ್ ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಕೂಡ ಆಲ್ರೆಡಿ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಓಕೆ, ಪಾಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಪಾಸ್ ಮಾಡ್ಕೋಬೇಕು ಅನ್ಸಿದ್ರು ನೋ ಇಶ್ಯೂಸ್. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ is ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಏನು ತಡ ಮಾಡೋದು ಬೇಡ. ಗ್ರೂಪ್ 1 ಎಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ ಗೈಸ್. ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ವಾಟ್ಸ್ ಗೋಯಿಂಗ್ ಆನ್ ನಿಮ್ಮ ಈ ಪರ್ಸನ್ ಮಧ್ಯದಲ್ಲಿ. ಆ್ಯಂಡ್ ವಾಪಸ್ ಬರ್ತಾರಾ ಇವರು? ಬರ್ತಾರೆ ಅಂತ ಸೈನ್ಸ್ ಏನಾದರೂ ಬಂದರೆ ಯಾವಾಗ ಬರ್ಬೋದು? ಈ ಮೆಸೇಜಸ್ ನೋಡೋಣ. ಇದೆಲ್ಲದಕ್ಕೂ ಒಂದು ಇಂಪಾರ್ಟೆಂಟ್ ಮೆಸೇಜ್ನ ಕೊಡೋಣ ನಿಮಗೇನಿದೆ ಅಂತ. ಓಕೆ, ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು, ರೈಟ್? ಲೆಟ್ಸ್ ಸಿ. ಕರೆಂಟ್ ಸಿಚುವೇಶನ್ ನೋಡೋಣ. ಅವರ ಮೈಂಡಲ್ಲಿ ನಿಮ್ಮ ಬಗ್ಗೆ ವಾಪಸ್ ಬರ್ಬೇಕನ್ನೋ ಥಾಟ್ ಇದೆಯಾ ಇಲ್ವಾ ಅಂತ ನೋಡೋಣ, ರೈಟ್? ಫಸ್ಟಿಗೆ ಕರೆಂಟ್ ಎನರ್ಜೀಸ್. ಆಬ್ವಿಯಸ್ಲಿ ಕರೆಂಟ್ ಎನರ್ಜೀಸ್ ಬಂದರೆ ನಮಗೆ ಗೊತ್ತಾಗತ್ತೆ ವೇರ್ ರಿಲೇಶನ್ಶಿಪ್ ಎಲ್ಲಿ ಹೋಗ್ತಾ ಇದೆ ಅಂತ, ಅಲ್ವಾ? ಓಕೆ, ದೇರ್ ಈಸ್ 8 ಆಫ್ ಕಪ್ಸ್. ಓಕೆ, ಸೊ 8 ಆಫ್ ಕಪ್ಸ್ ಮೇನ್ ಆಗಿ ಬಂದಿದೆ ಅಂದರೆ ಇಟ್ಸ್ ಅನ್ ಇಂಡಿಕೇಶನ್ ಕರೆಂಟ್ ಎನರ್ಜಿಲಿ ಯಾರೋ ಬಿಟ್ಟು ಹೋಗ್ತಾ ಇರೋದು, ಎಮೋಷ್ನಲಿ ಡಿಸ್ಕನೆಕ್ಟ್ ಆಗ್ತಾ ಇರೋದು, ಎಮೋಷ್ನಲಿ ಥಾಟ್ ಬರ್ತಾ ಇರೋದು, ಈ ರಿಲೇಶನ್ಶಿಪ್ಪಿಂದ, ಈ ಕನೆಕ್ಷನಿಂದ ಜಾಸ್ತಿ ಎಮೋಷ್ನಲಿ ಡ್ರೈನ್ ಆಗ್ತಾ ಇದೆ. ಅಥವಾ ಯಾವ ಒಂದು ಸಿಚುವೇಶನಲ್ಲಿ ಇದ್ದೀನಿ ಆ ಸಿಚುವೇಶನಲ್ಲಿ ನನಗೆ ಯಾವುದೇ ರೀತಿ ಗ್ರೋತ್ ಬರ್ತಾ ಇಲ್ಲ, ಯಾವುದೇ ರೀತಿ ನನ್ನ ಫ್ಯೂಚರಿಗೆ ನೆಸೆಸಿಟಿ ಇರೋ ಒಂದು ಯಾವ ಸಿಚುವೇಶನು ಆಗ್ತಾ ಇಲ್ಲ, ಅಥವಾ ಈ ಪರ್ಸನ್ ನಂಬ್ಕೊಂಡು ನನ್ನ ಒಂದು ಫ್ಯೂಚರ್ನ ನಾನು ಪ್ಲ್ಯಾನ್ ಮಾಡೋದಕ್ಕಾಗಲ್ಲ. ಸೊ ಈ ಥರ ಯಾರೋ ಒಬ್ರು ಯೋಚನೆ ಮಾಡ್ತಿರೋ ಪಾಸಿಬಿಲಿಟಿ ಇದೆ. ಮೇ ಬಿ ದಿಸ್ ಈಸ್ ಯು ಓನ್ಲಿ ಅನ್ಸುತ್ತೆ, ನೀವೇ ಇರ್ಬೋದು ಗ್ರೂಪ್ 1. ಎಷ್ಟೇ ನಿಮಗೆ ಅವ್ರ ಕಡೆ ಅಟ್ರಾಕ್ಟ್ ಆದರೂ, ಎಷ್ಟೇ ಅವ್ರು ನಿಮಗೆ ನೆನಪಾದ್ರು, ಎಷ್ಟೇ ರೀಕನೆಕ್ಟ್ ಆಗಬೇಕು ಏನೇ ಅನಿಸಿದ್ರು, ಒಂದು ಪಾಯಿಂಟಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಈ ಒಂದು ರಿಲೇಶನ್ಶಿಪ್ಪಿಂದ ಅಥವಾ ಈ ಒಂದು ಕನೆಕ್ಷನಿಂದ ನಿಮ್ಮ ಫ್ಯೂಚರ್ ಅಂತ ಬಂದರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ತಗೊಂಡು ಹೋಗುತ್ತೆ, ಅಥವಾ ಎಮೋಷ್ನಲಿ ಯು ವಿಲ್ ಬಿ ಹ್ಯಾಪಿ ಅಂತ ನಿಮಗೆ ಮೋಸ್ಟ್ಲಿ ಆ ಒಂದು ನಂಬಿಕೆ ಬರ್ತಾ ಇಲ್ಲ. ದ ಥಿಂಗ್ ಈಸ್, ಆ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಳ್ಳೋಕ್ಕಿಂತ ಫಸ್ಟ್ ಆಫ್ ಆಲ್ ನಿಮಗೇನೆ ಫೀಲ್ ಆಗ್ತಾ ಇದೆ ಈ ಒಂದು ರಿಲೇಶನ್ಶಿಪ್ ನಾನು ಎಫರ್ಟ್ ಹಾಕಿದ್ರೆ ನಾನು ಮಾತ್ರ ಎಫರ್ಟ್ ಹಾಕ್ತಾ ಇರ್ತೀನಿ, ಬಟ್ ಆ ಕಡೆ ಸೈಡಿಂದ ಯಾವುದೇ ರೀತಿ ರೆಸ್ಪಾನ್ಸ್ ನನಗೆ ಚೆನ್ನಾಗಿ ಬರ್ತಾ ಇಲ್ಲ. ನಾನು ಎಮೋಷ್ನಲಿ ಕನೆಕ್ಟ್ ಆಗ್ತೀನಿ, ಬಟ್ ಆ ಕಡೆ ಸೈಡಿಂದ ಪರ್ಸನ್ ನನಗೆ ಅಷ್ಟೇ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇಲ್ಲ. ನನಗೆ ನಾನು ಅವ್ರ ಜೊತೆ ತುಂಬ ಅವ್ರನ್ನ ಕೇರ್ ಮಾಡ್ತೀನಿ, ಅಫೆಕ್ಷನ್ ತೋರಿಸ್ತೀನಿ, ಆ್ಯಸ್ ಇನ್ ಹೋಲ್ ಹಾರ್ಟೆಡ್ ಆಗಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತೀನಿ, ಬಟ್ ಔಟ್ ಸೈಡಿಂದ ನನಗೆ ಅದೇ ಎಫರ್ಟ್ ಬರ್ತಾ ಇಲ್ಲ.
ಈ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮ ಮೈಂಡಲ್ಲಿ ಕೂಡ ಬರ್ತಾ ಇದೆ. ಆ್ಯಂಡ್ ಮೇ ಬಿ ಯು ಆರ್ ದ ಒನ್, ನೀವೇ ಅನ್ಸುತ್ತೆ ಫಸ್ಟ್ ಆ ರಿಲೇಶನ್ಶಿಪ್ಪಿಂದ ಹೊರಗೆ ಬಂದಿದ್ದು, ಅಥವಾ ಫಸ್ಟ್ ನೀವೇ ಅನ್ಸುತ್ತೆ ಚಾಯ್ಸ್ ಮಾಡಿದ್ದು ಒಂದ್ಸತಿ ಹೊರಗೆ ಬಂದ್ಬಿಡೋಣ ಅಥವಾ ಒಂದು ಬ್ರೇಕ್ ತಗೊಳ್ಳೋಣ, ಈ ಪರ್ಸನ್ ಬಗ್ಗೆ ಜಾಸ್ತಿನೇ ಯೋಚನೆ ಮಾಡ್ತಾ ಇದ್ದೀನಿ, ಅವ್ರಿಗೆ ನನ್ನ ಬಗ್ಗೆ ಯೋಚನೆ ಇಲ್ಲ, ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಬರೀ ಒನ್ ಸೈಡೆಡ್ ತರ ಫೀಲ್ ಆಗ್ತಾ ಇದೆ. ಮೇ ಬಿ ದಿಸ್ ಇಸ್ ಯು ಅನ್ಸ್ತಾ ಇದೆ ವಾಕಿಂಗ್ ಅವೇ. ಲೆಟ್ ಸಿ ಅವರ ಒಂದು ಮೈಂಡಲ್ಲಿ ಏನಿದೆ ಆ್ಯಂಡ್ ವಾಪಸ್ ಬರೋ ಏನಾದರೂ ಯೋಚನೆಗಳು ಇದೆಯಾ ಅಂತ. ದೇರ್ ಈಸ್ 6 ಆಫ್ ವಾಂಡ್ಸ್. ಲುಕ್ ಎಟ್ ದಿಸ್. ಐ ಡೋಂಟ್ ನೋ, ನನಗೆ ಏನು ಅನಿಸ್ತಾ ಇದೆ ಗೊತ್ತಾ, ಒಂದಷ್ಟು ಜನ ಇರ್ತಾರೆ, ನಾನು ನೋಡಿದ್ದೀನಿ ನನ್ನ ಲೈಫಲ್ಲೂ ಕೂಡ. ಹೆಂಗೆ ಅಂತ ಅಂದರೆ, ಅವರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ಲ. ಫೀಲಿಂಗ್ಸ್ ಏನೇನು ಇರುತ್ತಲ್ವ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ಲ. ಬೇಜಾರಾಗ್ತಾ ಇದ್ರು ಅದನ್ನ ತೋರಿಸ್ಕೊಳಲ್ಲ, ಬೇಜಾರಾಗಲಿಲ್ಲ ಅಂದರೂ ಅದನ್ನ ತೋರಿಸ್ಕೊಳಲ್ಲ, ಖುಷಿಯಾದರೂ ಅದನ್ನ ತೋರಿಸ್ಕೊಳಲ್ಲ, ಏನಾದ್ರು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ರೂ ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಈ ಥರ ಒಂದು ಎನರ್ಜಿ ನಿಮ್ಮ ಪರ್ಸನಿಗೆ ಇದೆ ಅಂತಲೇ ಹೇಳ್ಬೋದು. ಸೊ ಗ್ರೂಪ್ 1 ನಾನು ಏನು ನೋಡ್ತೀನಿ, ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಈಗೋ ಅನ್ನೋದೊಂದಿದೆ, ಬಿಕಾಸ್ ದಿಸ್ ಇಸ್ ವಾಂಡ್ಸ್ ಎನರ್ಜಿ ಅಲ್ವಾ. ಅಗೇನ್ ವಾಂಡ್ಸ್ ಅಂತ ಅಂದರೆ ದಟ್ ಈಸ್ ಫೈರ್ ಎನರ್ಜಿ. ಫೈರ್ ಅಂದರೆ ಈಗೋ, ಆಟಿಟ್ಯೂಡ್ ಅನ್ನೋದು ಬಂದೇ ಬರುತ್ತೆ ಆಟೋಮೆಟಿಕ್ ಆಗಿ. ಹೆಂಗೆ ಅಂತಂದರೆ, ನಾನು ಯಾಕೆ ಮಾತಾಡಿಸ್ಲಿ, ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್, ಎಸ್ಪೆಷಲಿ ಯಾವ ಒಂದು ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅವರಿಗೆ ಈಗೋ ಅನ್ನೋದು ಇದೆ. ಮೇ ಬಿ ದಟ್ಸ್ ವೈ ಏನಾದ್ರು ಜಗಳ ಆದಾಗ ನಿಮಗೆ ಫೀಲ್ ಆಗ್ಬೋದು, ನಾನೇ ಸಾರಿ ಕೇಳ್ಕೊಂಡು ಹೋಗ್ತೀನಿ, ಅವ್ರ ಸೈಡಿಂದ ಬರಲ್ಲ. ಇಟ್ಸ್ ಬಿಕಾಸ್ ಆಫ್ ದೇರ್ ಈಗೋ. ಅವ್ರಿಗೆ ಹೆಂಗೆ ಅಂತಾರೆ, ನಾನೇ ಯಾಕೆ ಹೋಗ್ಲಿ, ನಾನೇ ಯಾಕೆ. ಇಟ್ಸ್ ನಾಟ್ ದಟ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಲ್ಲ, ಬಟ್ ಎಲ್ಲೋ ಒಂದ್ ಕಡೆ ನಾನು ಯಾಕೆ ಹೋಗ್ಲಿ, ನಾನು ಯಾಕೆ ಎಫರ್ಟ್ ಹಾಕ್ಲಿ, ನಾನು ಯಾಕೆ ಫಸ್ಟ್ ಟ್ರೈ ಮಾಡಲಿ, ಈ ಥರ ಒಂದು ಎನರ್ಜಿ ಬರ್ತಾ ಇದೆ ನನಗೆ. ಸೊ ದಿಸ್ ಇಸ್ 8 ಆಫ್ ಕಪ್ಸ್ ಮತ್ತು 6 ಆಫ್ ವಾಂಡ್ಸ್, ಬಿಕಾಸ್ ದಿಸ್ ಇಸ್ ವೆರಿ ಮೈನರ್ ಎನರ್ಜಿ. ಅಂದರೆ ಒಂದು ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಅಂತ ಬಂದರೆ ದಿಸ್ ಇಸ್ ನಾಟ್ ಸ್ಟ್ರಾಂಗ್ ಎನರ್ಜಿ. ಆ ರಿಲೇಶನ್ಶಿಪ್ ಲಾಂಗ್ ಟರ್ಮ್ ವರೆಗೂ ಇರುತ್ತೆ ಅಂತ ಯಾವುದೇ ರೀತಿಯಾಗಿ ಸ್ಟ್ರಾಂಗ್ ಆಗಿ ಇಂಡಿಕೇಟ್ ಮಾಡ್ತಾ ಇಲ್ಲ ಈ ಎನರ್ಜೀಸ್. ಓಕೆ, ಹೀಗೆ ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಆಗುತ್ತೆ. ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ನಿಮ್ಮ ಬಗ್ಗೆ ಅವರ ಫ್ರೆಂಡ್ಸ್ ಜೊತೆ, ಅವರ ಕಸಿನ್ಸ್ ಜೊತೆ, ಸಿಸ್ಟರ್ ಅಥವಾ ಬ್ರದರ್ಸ್ ಜೊತೆ ಹೇಳ್ಕೊತಾ ಇದ್ದಾರೆ, ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ನೋಡು ನನ್ನ ಗರ್ಲ್ ಫ್ರೆಂಡು, ನೋಡು ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೂ ಪ್ರೌಡ್ ಫೀಲ್ ಮಾಡ್ತಾರೆ ಅವರು ಅಂತಲೇ ಹೇಳ್ಬೋದು. ನೀವು ಅವ್ರ ಜೊತೆ ಇದ್ದೀರಾ, ಅವ್ರ ಜೊತೆ ಇದ್ರಿ ಅನ್ನೋ ಒಂದು ಜಂಬ ಅಂತೂ ಇದೆ ಅವರಿಗೆ, ಇವಾಗ್ಲೂ ಇದೆ. ಬಟ್ ಆ ಆಟಿಟ್ಯೂಡ್ ಅನ್ನೋದು ಏನು ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಈ ಪರ್ಸನ್ಗೆ ವಾಪಸ್ ಬರಬೇಕು, ರೀಕನೆಕ್ಟ್ ಆಗಬೇಕು, ಬಟ್ ಆ ಆಟಿಟ್ಯೂಡ್ ಅನ್ನೋದನ್ನ ಬಿಟ್ಟು ಮುಂದೆ ಹೋಗ್ತಾ ಇಲ್ಲ. ಆ ಕೊಬ್ಬು ಅನ್ನೋದನ್ನ ತಣ್ಣಗೆ ಮಾಡ್ಕೊತಾ ಇಲ್ಲ. ರಿಲೇಶನ್ಶಿಪ್ ಅಂತ ಬಂದಾಗ, ಅಟ್ಲೀಸ್ಟ್ ಫ್ಯಾಮಿಲಿ ಪಾರ್ಟ್ನರ್ ಅಂತ ಬಂದಾಗ ಆ ಆಟಿಟ್ಯೂಡ್, ಇವಾಗ ನಾವು ನಮ್ಮ ಮನೆ ನಮ್ಮ ಅಪ್ಪ ಅಮ್ಮಂಗೆ ಈಗೋ ಆಟಿಟ್ಯೂಡ್ ತೋರಿಸಿದ್ರೆ ಇಟ್ ಮೇಕ್ಸ್ ನೋ ಸೆನ್ಸ್ ಅಲ್ವಾ, ಒಂದು ಗ್ರಾಟಿಟ್ಯೂಡೇ ಇರಲ್ಲ ಅಲ್ಲಿ. ಸೊ ಈ ಥರ ಆಗ್ತದೆ ಈ ಪರ್ಸನಿಗೆ. ಹೆಂಗೆ ಅಂತಂದರೆ, ಆ ಲವ್ಗಿಂತ ಜಾಸ್ತಿ ಆಟಿಟ್ಯೂಡ್, ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಫೀಲ್ ಆಗ್ತಾ ಇದೆ, ಇದು ಬರೀ ಒನ್ ಸೈಡೆಡ್ ಆಗ್ತಾ ಇದೆ, ನಾನೇ ಹೋಗ್ತಾ ಇದ್ದೀನಿ, ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ, ನಾನೇ ನನ್ನ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿಸ್ತೀನಿ, ಅವ್ರನ್ನ ಕನೆಕ್ಟ್ ಮಾಡಿಸ್ತೀನಿ, ಬಟ್ ಅವ್ರು ನನ್ನ ಹಂಗೆ ಮಾಡಲ್ಲ. ಅಥವಾ ಎಲ್ಲೋ ಒಂದು ಕಡೆ ನಿಮಗೆ ಫೀಲ್ ಆಗ್ತಾ ಇರ್ಬೋದು ಅವ್ರ ಸೈಡಿಂದ ಈಕ್ವಲ್ ಎಫರ್ಟ್ ಬರ್ತಾ ಇಲ್ಲ ಅಂತ, ಅಥವಾ ವ್ಯಾಲಿಡೇಷನ್ ಸಿಗ್ತಾ ಇಲ್ಲ. ನೀವು ಎವ್ರಿ ಟೈಮ್ ಅವ್ರಿಗೆ ಅವರಲ್ಲಿ ಏನು ಬೆಸ್ಟ್ ಕ್ವಾಲಿಟೀಸ್ ಇದೆ ಅದನ್ನ ಅವಾಗ ಪಾಯಿಂಟ್ ಔಟ್ ಮಾಡ್ತಾ ಇರ್ತೀರ. ಅವರಲ್ಲಿ ಹೆಲ್ಪಿಂಗ್ ನೇಚರ್ ಇದೆ ಅಂತ ನೀವು ಓಕೆ, ಅವಾಗ ನೀವು ಅವರಿಗೆ ಹೇಳ್ತಾ ಇರ್ತೀರ, ನಿಮಗೆ ಆ ನೇಚರ್ ಇದೆ, ಒಳ್ಳೆ ನೇಚರ್ ಇದೆ, ಏನರೆಲ್ಲರೂ ಟ್ಯಾಲೆಂಟ್ ಇದೆ ಅಂದರೆ, ವಾವ್ ನಿಮಗೆ ಇಂಥ ಒಂದು ಬ್ಯೂಟಿಫುಲ್ ಟ್ಯಾಲೆಂಟ್ ಇದೆ, ಐ ಆಮ್ ವೆರಿ ಗ್ರೇಟ್ಫುಲ್, ನನಗೆ ಈ ಥರನೇ ಒಂದು ಪಾರ್ಟ್ನರ್ ಬೇಕಿತ್ತು. ರೆಸ್ಪೆಕ್ಟ್ ಅಂತೂ ಯಾವಾಗಲೂ ಕೊಡ್ತೀರಾ ನೀವು, ವ್ಯಾಲಿಡೇಷನ್ ಅಂತೂ ಯಾವಾಗಲೂ ಕೊಡ್ತೀರಾ ನೀವು. ಒಂಥರ ಅವ್ರನ್ನ ಒಂದು ಸೆಲೆಬ್ರಿಟಿ ಅನ್ನೋ ಥರನೇ ನೋಡ್ಕೊತೀರಾ ನೀವು. ಎಲ್ಲೋ ಒಂದು ಕಡೆ ನನಗೆ ವಾಟ್ ಐ ಫೀಲ್ ಈಸ್, ಗ್ರೂಪ್ 1 ನೀವು ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಬಿಟ್ಟಿದ್ದೀರಾ, ಅಥವಾ ಒಂದು ಪಾಯಿಂಟಲ್ಲಿ ಅವ್ರಿಗೆ ಹೆಂಗೆ ಫೀಲ್ ಮಾಡಿಸಿದ್ದೀರಾ ಅಂದರೆ ಅವರೇ ಸೆಲೆಬ್ರಿಟಿ, ಲೈಕ್ ಅವ್ರಿಗೆ ಯಾರು ಬೇಕಿದ್ರು ಬೀಳ್ತಾರೆ, ಈ ಥರ ಒಂದು ಎನರ್ಜಿ ಅವರಿಗೆ ತೋರಿಸ್ಬಿಟ್ಟಿದ್ದೀರ. ಎಲ್ಲೋ ಒಂದು ಕಡೆ ಅವ್ರಿಗೆ ಹೆಂಗೆ ಅಂತಂದರೆ, ಅವ್ರನ್ನ ನೀವು ಒಂದು ರಾಜ ರಾಣಿ ಪಟ್ಟದಲ್ಲಿ ಕೂರಿಸ್ಬಿಟ್ಟಿದ್ದೀರ ಆಲ್ರೆಡಿ. ಅವ್ರಿಗೆ ಹೆಂಗೆ ಅಂತಂದರೆ, ಓಕೆ ನಾನೇ ಸ್ವಲ್ಪ ಗ್ರೇಟ್, ನನಗೆ ಯಾರು ಬೇಕಿದ್ರು ಬೀಳ್ತಾರೆ, ಅಥವಾ ನಾನು ಯಾರಿಂದನೂ ಹೋಗೋದು ಬೇಡ, ನಾನು ಆಲ್ರೆಡಿ ನಾನು ಒಂದು ಮ್ಯಾಗ್ನೆಟ್ ಥರ ನಾನು ಅಟ್ರ್ಯಾಕ್ಟ್ ಮಾಡೋ ಎನರ್ಜಿ ನನ್ನಲ್ಲಿದೆ,
ಆ ಥರ ಒಂದು ಥಾಟ್ ಅಥವಾ ಆ ಥರ ಒಂದು ಆಟಿಟ್ಯೂಡ್ ಅವರ ಮೈಂಡ್ಗೆ ಆಲ್ರೆಡಿ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ದಟ್ಸ್ ವೇ ಅವ್ರಿಗೆ ಹೆಂಗೆ ಅಂತಂದ್ರೆ ಆ ಈಗೋ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವರಿಗೆ ಥಾಟ್ ಇದೆ, ನಾನು ಹೋಗೋದ್ ಬೇಡ, ಅವರೇ ಬರ್ತಾರೆ. ಮೇ ಬಿ ದಟ್ ಇಸ್ ವೇ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಕನೆಕ್ಷನ್ ಮತ್ತೆ ರೀಕನೆಕ್ಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ ವಿತೌಟ್ ಎನಿ ಡೌಟ್. ಇವಾಗ ಗ್ರೂಪ್ 1 ಟೈಮಿಂಗ್ಸ್ ನೋಡೋಣ, ಯಾವಾಗ ರೀಕನೆಕ್ಟ್ ಆಗ್ತಾರೆ ಆ್ಯಂಡ್ ಹೆಂಗಾಗಬಹುದು ಅಂತ ನೋಡೋಣ. ದೇರ್ ಈಸ್ ಕ್ವೀನ್ ಆಫ್ ವಾಂಡ್ಸ್. ಐ ಗೆಸ್ ದಿಸ್ ಇಸ್ ನಿಮ್ಮ ಪಾರ್ಟ್ನರ್ ಎನರ್ಜಿನೇ ಅನಿಸುತ್ತೆ, ಬಿಕಾಸ್ ಫೈರ್ ಎನರ್ಜಿ ಅವರೇ ಎಫರ್ಟ್ ಹಾಕ್ತಾರೆ, ಅವರೇ ಆ ಒಂದು ಆಟಿಟ್ಯೂಡ್ ಅನ್ನೋದನ್ನ ಬಿಟ್ಟು ಕೊಬ್ಬನದನ್ನ ಕರಗಿಸ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಯಾವಾಗ ಬರ್ತಾರೆ ಅಂದರೆ ವಿತಿನ್ 3 to 4 weeks, 2 months ತನಕ ಎಲ್ಲ ಹೋಗಲ್ಲ ಇದು. ವಿತಿನ್ 3, 4, 5 weeks ಅಲ್ಲಿ ಇವರು ನಿಮ್ಮನ್ನ ಅಪ್ರೋಚ್ ಮಾಡೋ ಎಲ್ಲ ಪಾಸಿಬಿಲಿಟೀಸು ಇದೆ. ಜಸ್ಟ್ ಅ ಸೆಕೆಂಡ್ ಗೈಸ್. ಲೋ ಪವರ್, ನನ್ನ ಫೋನ್ ಚಾರ್ಜಿಗೂ ಇಟ್ಟಿರಲಿಲ್ಲ ನಾನು, ಇವಾಗ ಲೋ ಪವರ್ ಅಂತ ಬರ್ತಾ ಇದೆ. ಓಕೆ, ಸೊ ಇವಾಗ ಕಾಣಿಸ್ತಾ ಇದೆ ಅಲ್ವಾ? ಸೊ ನಾನು ಏನು ನೋಡ್ತಾ ಇದ್ದೀನಿ, ಗ್ರೂಪ್ 1 ವಿತಿನ್ 2 to 3 weeks ಈ ಪರ್ಸನ್ ವಾಪಸ್ ನಿಮ್ಮ ಲೈಫಲ್ಲಿ ಬರೋ ಎಲ್ಲ ಪಾಸಿಬಿಲಿಟೀಸು ಇದೆ ವಿತೌಟ್ ಎನಿ ಡೌಟ್. ಆ್ಯಂಡ್ ನೀವೇ ಎಫರ್ಟ್ ಹಾಕಬೇಕು ಅಂತ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ಪರ್ಸನ್ನೇ ಅವರ ಕೊಬ್ಬನ್ನ ಕರಗಿಸ್ಕೊಂಡು ಬರ್ತಾರೆ, ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ಅವರಿಗೂ ಪ್ರಾಬಬ್ಲಿ ರಿಯಲೈಸೇಷನ್ ಆಗುತ್ತೆ. ಜಸ್ಟ್ ಬಿಕಾಸ್ ಈ ಒಂದು ಪರ್ಸನ್ ನನಗೆ ಯಾವಾಗಲೂ ಪ್ರೈಸ್ ಮಾಡ್ತಾ ಇದ್ರು, ಜಸ್ಟ್ ಬಿಕಾಸ್ ನನಗೆ ಯಾವಾಗಲೂ ಆ ರೆಸ್ಪೆಕ್ಟ್ ಸಿಗ್ತಾ ಇತ್ತು, ಜಸ್ಟ್ ಬಿಕಾಸ್ ನನಗೆ ಯಾವಾಗಲೂ ಆ ಒಂದು ವ್ಯಾಲಿಡೇಷನ್ ಸಿಗ್ತಾ ಇತ್ತು ಅಂತ ನಾನು ಅದನ್ನ ಗ್ರಾಂಟೆಡ್ ಆಗಿ ತಗೊಳ್ಳೋದಕ್ಕೆ ಆಗಲ್ಲ. ಎಲ್ಲೋ ಒಂದು ಕಡೆ ಟೇಕನ್ ಫಾರ್ ಗ್ರಾಂಟೆಡ್ ಥರ ಆಗಿದೆ ಈ ಒಂದು ಕನೆಕ್ಷನ್. ಬಟ್ ಆ ಅಟ್ರಾಕ್ಷನ್ ಅನ್ನೋದು ಇನ್ನೂ ಇದೆ, ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಅಂತ ಅಂದರೆ ಎಲ್ಲೋ ಒಂದು ಕಡೆ ಅವರಿಗೆ ನಿಮ್ಮ ಮೇಲಿದ್ದ ಅಟ್ರಾಕ್ಷನ್, ಅವ್ರಿಗೆ ನಿಮ್ಮ ಮೇಲಿದ್ದ ಆ ಒಂದು ಆಕರ್ಷಣೆ ಅಂತ ಹೇಳ್ಬೋದು, ಅದಿನ್ನೂ ಇದೆ. ಆ್ಯಂಡ್ ನೋ ಮ್ಯಾಟರ್ ವಾಟ್ ನೀವು ಕೊಡ್ತಾ ಇದ್ದಿದ್ದ ಎಮೋಷನಲ್ ಕಂಫರ್ಟ್ ಮೇ ಬಿ ಅವರಿಗೆ ಬೇರೆಯವ್ರ ಕಡೆಯಿಂದ ಸಿಗಲ್ಲ. ನೀವು ಕೊಡ್ತಾ ಇದ್ದಿದ್ದ ಅಟೆನ್ಷನ್, ನೀವು ಕೊಡ್ತಾ ಇದ್ದಿದ್ದ ರೆಸ್ಪೆಕ್ಟು, ನೀವು ಕೊಡ್ತಾ ಇದ್ದಿದ್ದ ವ್ಯಾಲಿಡೇಷನ್ ಪ್ರಾಬಬ್ಲಿ ಅವರಿಗೆ ಬೇರೆ ಕಡೆ ಸಿಗಲ್ಲ ಅನ್ನೋದು ಗೊತ್ತಾಗತ್ತೆ. ಮೇ ಬಿ ದ್ಯಾಟ್ ರಿಯಲೈಸೇಷನ್ ಆದಮೇಲೆ ಅವರ ಒಂದು ತಪ್ಪು ಅರ್ಥ ಮಾಡಿಕೊಂಡು ಅವರು ರಿಟರ್ನ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಆ್ಯಂಡ್ ಎಸ್ ಗೈಸ್, ಈ ಒಂದು ಕನೆಕ್ಷನ್ ಒಂಥರ ಮ್ಯಾಗ್ನೆಟಿಕ್ ಎನರ್ಜಿ ಥರ ಫೀಲ್ ಆಗ್ತಾ ಇದೆ. ಎಷ್ಟೇ ದೂರ ಹೋದ್ರೂ ಸಮ್ ಎನರ್ಜಿ ನಿಮ್ಮಿಬ್ರನ್ನ ಮತ್ತೆ ರೀಕನೆಕ್ಟ್ ಮಾಡಿಸುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಸೊ ಬ್ಯೂಟಿಫುಲ್ ಎನರ್ಜಿ ಗ್ರೂಪ್ 1. ಎಸ್, ವಾಪಸ್ ಬರ್ತಾರೆ ವಿತೌಟ್ ಎನಿ ಡೌಟ್. ಆ್ಯಂಡ್ ನೀವು ಅವ್ರನ್ನ ಟ್ರೀಟ್ ಮಾಡಿದ ರೀತಿ, ನೀವು ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟಿದ್ದ ರೀತಿ, ನೀವು ಅವ್ರನ್ನ ಎವ್ರಿ ಟೈಮ್ ಅವ್ರನ್ನೇ ಚೂಸ್ ಮಾಡಿದ ಒಂದು ರೀತಿ ಅವ್ರನ್ನ ಮತ್ತೆ ನಿಮ್ಮನ್ನ ಚೂಸ್ ಮಾಡೋ ಥರ ಮಾಡುತ್ತೆ. ಓಕೆ, ಸೊ ಎಸ್ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಸಿಚುವೇಶನ್ ಬಗ್ಗೆ ಅಂತ, ರೈಟ್? ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ, ರೈಟ್? ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ, ನಿಮ್ಮ ಮನಸ್ಸಲ್ಲಿರೋ ಪರ್ಸನ್, ದೂರ ಆಗಿರೋ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಆ್ಯಂಡ್ ಮತ್ತೆ ನಿಮ್ಮನ್ನ ರೀಕನೆಕ್ಟ್ ಆಗೋ ಏನಾದರೂ ಯೋಚನೆಗಳು ಬರುತ್ತಾ ಮುಂದೆ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ, ರೈಟ್? ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ತಡ ಮಾಡೋದು ಬೇಡ. ಗ್ರೂಪ್ 2, ಲೆಟ್ಸ್ ಸಿ. ಫಸ್ಟ್ ಆಫ್ ಆಲ್ ಕರೆಂಟ್ ಎನರ್ಜೀಸ್ ನೋಡೋಣ. ವಿತೌಟ್ ಕರೆಂಟ್ ಎನರ್ಜೀಸ್ ವಿ ಕ್ಯಾನ್ ನಾಟ್ ಕಮ್ ಟು ಎನಿ ಕನ್ಕ್ಲೂಷನ್. ದೇರ್ ಇಸ್ 7 ಆಫ್ ಪೆಂಟಕಲ್ಸ್. ಇತ್ತೀಚೆಗೆ ನನ್ನ ಎಲ್ಲ ರೀಡಿಂಗ್ಸಲ್ಲೂ ಕರಿಯರ್ ರೀಡಿಂಗ್ಸ್ ಆಗಿರ್ಬೋದು, ಲವ್ ರೀಡಿಂಗ್ಸ್ ಆಗಿರ್ಬೋದು,
ವಾಟ್ ಎವರ್. ಈ 7 of Pentacles ಅಂತೂ ಕಾಮನ್ ಆಗಿ ಬರ್ತಾ ಇದೆ. ಮೇ ಬಿ ತುಂಬ ಜನ, ಇಟ್ಸ್ ಅನ್ ಇಂಡಿಕೇಶನ್ ತುಂಬ ಜನ ಪೇಷನ್ಸ್ ಬಿಟ್ಟು ಹೋಗ್ತಾ ಇದ್ದೀರಾ ಅನ್ಸುತ್ತೆ, ಅಥವಾ ಪೇಷನ್ಸ್ ಅನ್ನೋದನ್ನ ನಂಬ್ತಾನೆ ಇಲ್ಲ, ಅಥವಾ ಕಾದ್ರೇನೆ ಒಳ್ಳೆ ರಿಸಲ್ಟ್ಸ್ ಬರೋದು, ಅದ್ರ ಬಗ್ಗೆ ಎಲ್ಲ ನಂಬಿಕೆನೆ ಕಳ್ಕೊಂಡಿದ್ದೀರೇನೋ ಅನ್ನೋ ಒಂದು ಥಾಟ್ ಬರ್ತಾ ಇದೆ ನನಗೆ. ಸೊ ಇಟ್ಸ್ ಓಕೆ. ಸೊ ಅಗೇನ್ ಇಟ್ಸ್ ಅನ್ ಎನರ್ಜಿ. ಗ್ರೂಪ್ 2 ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಎಫರ್ಟ್ ಹಾಕಿದ್ದೀರಾ ನೀವು, ನಿಮ್ಮ ಕಡೆಯಿಂದ ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಬೇಕು, ಎಷ್ಟರ ಮಟ್ಟಿಗೆ ಕೇರ್ ಮಾಡಬಹುದು, ಎಷ್ಟರ ಮಟ್ಟಿಗೆ ಬ್ಯಾಲೆನ್ಸ್ ಮಾಡ್ಬೋದು ರಿಲೇಶನ್ಶಿಪ್ನ, ಅದನ್ನ ನೀವಂತೂ ಮಾಡಿದ್ದೀರಾ. ಮೇ ಬಿ ಆ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇಲ್ಲ, ಬಟ್ ವೆಯ್ಟ್ ಮಾಡ್ತಾ ಇದ್ದೀರಾ. ದಟ್ಸ್ ದ ಗುಡ್ ಪಾಯಿಂಟ್. ಸೊ ಗ್ರೂಪ್ 2 ನಾನು ಏನು ನೋಡ್ತಾ ಇದ್ದೀನಿ, ನಿಮ್ಮ ಹಾರ್ಡ್ ವರ್ಕ್ ಅಂತೂ ಡೆಫಿನೆಟ್ಲಿ ವೇಸ್ಟ್ ಆಗಲ್ಲ. ಆ್ಯಂಡ್ ನಿಮ್ಮ ಕಡೆಯಿಂದ ಮಾಡೋದೆಲ್ಲ ಮಾಡಿದ್ದೀರಾ, ಇನ್ನೂ ನೀವು ಜಾಸ್ತಿ ಎಫರ್ಟ್ ಹಾಕೋದಕ್ಕೆ ಹೋಗಬೇಡಿ. ಇನ್ನೇನೇ ಇದ್ರೂ ವೆಯ್ಟ್ ಮಾಡಿ, ವೆಯ್ಟ್ ಮಾಡಿಬಿಟ್ಟು ಆ ಕಡೆ ಏನಾದರೂ ರೆಸ್ಪಾನ್ಸ್ ಬರುತ್ತಾ, ಆ ಕಡೆಯಿಂದ ಎಫರ್ಟ್ ಬರುತ್ತಾ ಅಂತ ನೋಡೋ ಟೈಮ್ ಇವಾಗ. ಆ್ಯಂಡ್ ಎಗೇನ್ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ, ಕರೆಂಟ್ ಸಿಚುವೇಶನ್ ನೀವು ಯಾವ ಥರ ಪೇಷನ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ, ನೀವು ಯಾವ ಥರ ಒಂದು ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಪ್ರಾಬಬ್ಲಿ ಆ ಪರ್ಸನ್ ಕೂಡ ಏನೋ ಒಂದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ನೋಡ್ಬೋದು. ಸೊ ಇಟ್ಸ್ ಅನ್ ಇಂಡಿಕೇಶನ್. ಗ್ರೂಪ್ 2, ಡೋಂಟ್ ಗಿವ್ ಅಪ್. ಈ ಒಂದು ರಿಲೇಶನ್ಶಿಪ್ಗೆ ಡೆಫಿನೆಟ್ಲಿ ಗ್ರೋತ್ ಅನ್ನೋದೊಂದಿದೆ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರೋ ಎಲ್ಲ ಪಾಸಿಬಿಲಿಟೀಸು ಇದೆ. ಬಿಕಾಸ್ ಈವನ್ ದೋ ಇವಾಗ ನೀವು ಈ ರೀಡಿಂಗ್ ನೋಡ್ತಾ ಇರ್ಬೋದು, ಬಟ್ ನೀವು ಎಷ್ಟು ತಿಂಗಳಿಂದ ಈ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂತ, ಕೆಲವೊಬ್ಬರು ತಿಂಗಳಿಂದನೇ ಅಲ್ಲ, ಕೆಲವೊಬ್ಬೊಬ್ರು ವರ್ಷಗಟ್ಲೆಯಿಂದನೇ ಕಾಯ್ತಾ ಇದ್ದೀರಾ ನೀವು ಅಂತ ನೋಡ್ಬೋದು. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ಆ ಪೇಷನ್ಸ್ ಅನ್ನೋದನ್ನ ಕಳ್ಕೊಂಡಿಲ್ಲ ನೀವು. ಆ್ಯಂಡ್ ಅವಾಗವಾಗ ಕ್ವೆಶನ್ ಮಾಡ್ತಾ ಇರ್ತೀರಾ, ವೆಯ್ಟ್ ಮಾಡ್ಲಾ ಮೂವ್ ಆನ್ ಆಗ್ಲಾ ಅನ್ನೋ ಒಂದು ಕ್ವೆಶನ್ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಬಟ್ ಮೂವ್ ಆನ್ ಆಗ್ತಾ ಇಲ್ಲ, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ತಾಳ್ಮೆಯಿಂದ ಕಾಯ್ತಾ ಇದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಪ್ಲ್ಯಾಂಟ್ ಗ್ರೋ ಆಗೋದಕ್ಕೂ ಮುಂಚೆ ಚಿಗುರು ಇರುತ್ತಲ್ವಾ, ಆ ಚಿಗುರು ಕಾಣ್ತಾ ಇದೆ ನಿಮಗೆ. ಸೊ ನೀವು ಆ ಹೋಪ್ಸನ್ನ ಕಳ್ಕೊಂಡಿಲ್ಲ ನೀವು, ಬರುತ್ತೆ ಅಂತ. ಲುಕ್ ಎಟ್ ದಿಸ್. ಇದಲ್ಲೇ ನೋಡ್ಬೋದು, ಈ ಪರ್ಸನ್ ಒಂಥರ ವೆಯ್ಟ್ ಮಾಡ್ತಾ ಇರೋದು, ಇಲ್ಲಿ ಏನೋ ಸ್ವಲ್ಪ ಗ್ರೋತ್ ಆಗಿರೋದು, ಏನರಲ್ಲೋ ಇನ್ವೆಸ್ಟ್ ಮಾಡಿರ್ತಾರೆ, ಆಗ್ತಾ ಇದೆ, ಬೆಳೀತಾ ಇದೆ, ಏನೋ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ, ವರ್ಕ್ ಆಗ್ತಾ ಇದೆ ಅನ್ನೋ ಒಂದು ಥಾಟ್ ಕೂಡ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 2, ಐ ಫೀಲ್ ನಿಮಗೆ ಆಲ್ರೆಡಿ ಒಂದು ಸೈನ್ಸ್ ಸಿಕ್ಕಿದೆ, ಕನೆಕ್ಷನ್ ವರ್ಕ್ ಆಗ್ತಾ ಇದೆ ಅಂತ ಇರ್ಬೋದು, ಅಥವಾ ಆಲ್ರೆಡಿ ಕೆಲವೊಂದೊಂದು ಸೈನ್ಸ್ ಆ್ಯಂಡ್ ಸಿಂಕ್ರಾನಿಸಿಟೀಸ್ ಆಗ್ತಾ ಇದೆ, ಅಥವಾ ಯೂನಿವರ್ಸ್ ನಿಮಗೆ ಒಂದಷ್ಟು ಸೈನ್ಸ್ನ ಕಳಿಸ್ತಾ ಇರ್ಬೋದು, ಪಾಸಿಟಿವ್ ರೆಸ್ಪಾನ್ಸಸ್ನ ಯೂನಿವರ್ಸ್ ನಿಮಗೆ ಕಳಿಸ್ತಾ ಇರ್ಬೋದು. ಅದನ್ನ ನೀವು ಕಾಯ್ಕೊಂಡು ಕೂತಿದ್ದೀರಾ, ಅದನ್ನ ಫಾಲೋ ಮಾಡ್ತಾ ಇದ್ದೀರಾ ಅನ್ಬೋದು. ಲೆಟ್ಸ್ ಸಿ ಅವರ ಮೈಂಡಲ್ಲಿ. ಲುಕ್ ಎಟ್ ದಿಸ್, ದೇರ್ ಇಸ್ 10 of Swords. 10 of Swords ಮೇನಾಗಿ ಏನು ಹೇಳುತ್ತೆ ಗೊತ್ತಾ, ಅ ನ್ಯೂ ಬಿಗಿನಿಂಗ್, ಎಂಡಿಂಗ್, ಒಂದು ವೆರಿ ಪೇನ್ಫುಲ್ ಎಂಡಿಂಗ್ ಅಂತಾನೆ ಹೇಳ್ಬೋದು. ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಇಷ್ಟು ದಿವಸ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಅವ್ರು ಕೂಡ ವೆಯ್ಟ್ ಮಾಡ್ತಾ ಇದ್ರು, ಏನೋ ಹರ್ಟ್ ಆಗಿದೆ, ಪಾಸ್ಟ್ ಸಿಚುವೇಶನ್ ಏನೋ ಹರ್ಟ್ ಅಂತೂ ಆಗಿದೆ ವಿತೌಟ್ ಎನಿ ಡೌಟ್. ನೀವು ಆಡಿರೋ ಮಾತು ಅವ್ರಿಗೆ ಹರ್ಟ್ ಆಗಿರ್ಬೋದು, ಕನೆಕ್ಷನ್ನಿಂದ ಅವ್ರಿಗೆ ಏನೋ ಒಂದು ಹರ್ಟ್ ಆಗಿರ್ಬೋದು. ಬಟ್ ಒನ್ ಥಿಂಗ್ ಈಸ್, ಅವ್ರಿಗೆ ಅದೇ ಹರ್ಟ್ಫುಲ್ ಸಿಚುವೇಶನಲ್ಲೇ ಇರೋದಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ಬೇಜಾರಂತೂ ಆಗಿದೆ, ನೀವು ಸೆಪ್ರೇಷನ್ ಅಂತೂ ಆಗಿದ್ದೀರಾ, ಒಬ್ರೊಬ್ರು ಮಾತಾಡ್ಕೊಂಡಿರೋದು, ಒಬ್ರೊಬ್ರು ಚಾಯ್ಸಸ್ ಡೆಫಿನೆಟ್ಲಿ ಒಬ್ಬೊಬ್ರಿಗೆ ಹರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಆ ಪರ್ಸನಿಗೆ ಏನಂತ ಅಂದರೆ, ಈದರ್ ಇದನ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ, ಅಥವಾ ಕಂಟಿನ್ಯೂ ಮಾಡೋಣ, ಅಥವಾ ರೀಸ್ಟಾರ್ಟ್ ಮಾಡೋಣ, ಏನಾದರೂ ಹೊಸದನ್ನ ರೀಸ್ಟಾರ್ಟ್ ಮಾಡೋಣ, ಆ ಥರ ಒಂದು ಎನರ್ಜಿಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಅ ಬಿಟ್ ಆಫ್ ಅವರು ಕೂಡ ಓವರ್ ಥಿಂಕ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಹರ್ಟ್ ಆಗಿದೆ, ಅವ್ರಿಗೂ ಕೂಡ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡಿ 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 ನಿದ್ದೆ ಕೆಟ್ಟಿದ್ದಾರೆ, ಹೆಲ್ತ್ಗೂ ಕೂಡ ಎಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಆ್ಯನ್ ಅಕ್ಯೂಟ್ ಡಿಪ್ರೆಷನ್ ಫೇಸ್, ಅಂದರೆ ಒಂದು ಮೈಲ್ಡ್ ಡಿಪ್ರೆಷನ್ ಫೇಸಿಗೂ ಇವರು ಹೋಗಿರೋ ಪಾಸಿಬಿಲಿಟಿ ಇದೆ. ಆಗ್ತಿರೋ ಎಲ್ಲ ಪ್ರಾಬ್ಲಮ್ಸು, ಆಗ್ತಿರೋ ಎಲ್ಲ ಆ ಒಂದು ಟ್ರಾಮ್ಯಾಟಿಕ್ ಸಿಚುವೇಶನ್, ಅಥವಾ ಅವರಿಗೆ ಹರ್ಟ್ ಆಗಿರೋದು, ಅವರಿಗೇನೆ ಅವ್ರ ತಪ್ಪು ಗಿಲ್ಟ್ ಫೀಲ್ ಮಾಡಿಸ್ತಾ ಇರೋದು, ರಿಗ್ರೆಟ್ ಫೀಲ್ ಮಾಡಿಸ್ತಾ ಇರೋದು,
ಆಗಿರೋ ಗಾಯ ಇನ್ನೂ ಪೇನ್ ಆಗ್ತಾ ಇರೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ಇಲ್ಲಿ ನಾನು. ಗ್ರೂಪ್ 2 ಮೇ ಬಿ ಅವರಿಗೆ ಈ ಪೇನ್ಫುಲ್ ಸೈಕಲ್ನ ಹೆಂಗೋ ಒಂದ್ಸತಿ ಎಂಡ್ ಮಾಡಬೇಕು. ಡಸಂಟ್ ಮ್ಯಾಟರ್, ಅದು ರೀಕನೆಕ್ಟ್ ಆದರೂ ಸರಿ, ಮೂವ್ ಆನ್ ಆದರೂ ಸರಿ. ಬಟ್ ಅವ್ರಿಗೆ ಹೆಂಗೆ ಅಂತಂದರೆ ಆ ಪೇನ್ಫುಲ್ ಸಿಚುವೇಶನಲ್ಲಿ ಇರೋದಕ್ಕೇನೆ ಇಷ್ಟ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಲೆಟ್ಸ್ ಸಿ ಅವ್ರು ಏನು ಚೂಸ್ ಮಾಡ್ತಾರೆ ಅಂತ. ಆ್ಯಂಡ್ ಓಕೆ, ದೇರ್ ಈಸ್ ದಿ ವರ್ಲ್ಡ್. ನೀ ಕಾರ್ಡ್ನ ತೋರಿಸೋ ಹಾಗಿಲ್ಲ, ಐ ಗೆಸ್ ಏನಾದರೂ ಒಂದು ಹೈಡ್ ಮಾಡೋದಕ್ಕಿದೆಯಾ? ಲೆಟ್ ಮಿ ಸಿ ಗೈಸ್. Okay. Okay. So this is World Tarot. Again, ಇದು ಎಂಡಿಂಗ್ ಬಗ್ಗೆ ಹೇಳುತ್ತೆ, ಒಂದು ಸೈಕಲ್ ಎಂಡಿಂಗ್ ಬಗ್ಗೆ ಹೇಳುತ್ತೆ. ಇದು ಕೂಡ ಒಂದು ಎಂಡಿಂಗ್ ಆ್ಯಂಡ್ ನ್ಯೂ ಬಿಗಿನಿಂಗ್. ಸೊ ಮೇನಾಗಿ ನಾನು ಏನು ನೋಡ್ತಾ ಇದ್ದೀನಿ, ಗ್ರೂಪ್ 2 ನೀವಿಬ್ರು ಒಂದು ಕಾರ್ಮಿಕ್ ಬಾಂಡನ್ನ ಎಂಡ್ ಮಾಡಿದ್ದೀರಾ. ಅಂದರೆ ಪಾಸಿಬಿಲಿಟಿ ಇದೆ. ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ಕೆಲವೊಬ್ಬರ ಜೊತೆ ನಾವು ತುಂಬ ಕ್ಲೋಸ್ ಆಗ್ತೀವಿ, ತುಂಬ ಕನೆಕ್ಟ್ ಆಗ್ತೀವಿ, ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ, ಮೆಂಟಲಿ ಕನೆಕ್ಟ್ ಆಗ್ತೀವಿ. ಬಟ್ ತುಂಬ ಎಷ್ಟು ಪ್ರೀತಿ ತೋರಿಸಿರ್ತಾರೆ ಅಷ್ಟು ಹರ್ಟ್ ಕೂಡ ಮಾಡಿರ್ತಾರೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲೂ ಹಾಗೆ ನೋಡ್ತಾ ಇದ್ದೀನಿ ನಾನು. ಎಷ್ಟು ನೀವಿಬ್ರು ಒಬ್ರನ್ನೊಬ್ರನ್ನ ಇಷ್ಟಪಟ್ಟಿದ್ರಿ, ಅಷ್ಟೇ ನೀವು ಒಬ್ರನ್ನೊಬ್ರನ್ನ ಹರ್ಟ್ ಮಾಡಿದ್ದೀರಾ, ಅಷ್ಟೇ ಬೇಜಾರು ಕೂಡ ಮಾಡಿದ್ದೀರಾ. ಆ್ಯಂಡ್ ನಿಮ್ಮಿಬ್ರದ್ದು ಆ ಒಂದು ಕಾರ್ಮಿಕ್ ಫೇಸ್ ಎಂಡ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಐ ಡೋಂಟ್ ಥಿಂಕ್ ಮತ್ತೆ ನೀವು ರೀಸ್ಟಾರ್ಟ್ ಮಾಡೋದು, ರೀಕನೆಕ್ಟ್ ಮಾಡೋದು, ಐ ಡೋಂಟ್ ಥಿಂಕ್ ಸೊ. ಮೇ ಬಿ ನೀವು ಆ್ಯಸ್ ಅ ಫ್ರೆಂಡ್ ಆಗಿ ಕನೆಕ್ಟ್ ಆಗ್ಬೋದು, ಅಥವಾ ನಿಮಗೆ ಅಟ್ಲೀಸ್ಟ್ ಆ ನೋವು, ಆ ಗಿಲ್ಟಿಂದ ಹೊರಗೆ ಬರೋದಕ್ಕೆ ಯೂನಿವರ್ಸ್ ಹೆಲ್ಪ್ ಮಾಡ್ತಾ ಇರ್ಬೋದು ನಿಮಗೆ. ಅಂದರೆ ಕಂಪ್ಲೀಟಾಗಿ ಎನಿಮೀಸ್ ಥರ ಉಳಿಯೋದು ಬೇಡ ಅಂತ ಮೇ ಬಿ ನಿಮಗೆ ಆ್ಯಸ್ ಅ ಫ್ರೆಂಡಾಗಿ ರೀಕನೆಕ್ಟ್ ಮಾಡಿಸ್ತಾ ಇರ್ಬೋದು. ಆ್ಯಸ್ ಅ ಫ್ರೆಂಡಾಗಿ ಒಂಥರ ಬೆಟರ್ ಫೀಲ್ ಆಗ್ತಾ ಇರ್ಬೋದು ನಿಮಗೆ. ಬಟ್ ಐ ಫೀಲ್ ನಿಮ್ಮಿಬ್ರು ಮಧ್ಯ ಆಲ್ರೆಡಿ ಒಂದು ಸೈಕಲ್ ಅಥವಾ ಫೇಸ್ ಎಂಡಿಂಗ್ ಆಗೋಗ್ಬಿಟ್ಟಿದೆ, ಆ ಕಾರ್ಮಿಕ್ ಎಂಡಿಂಗ್ ಆಗೋಗ್ಬಿಟ್ಟಿದೆ. ಅಂದರೆ ಏನಕ್ಕೆ ನೀವಿಬ್ರು ಮೀಟ್ ಆದ್ರಿ, ಏನಕ್ಕೆ ಹರ್ಟ್ ಮಾಡ್ಕೊಂಡ್ರಿ, ಏನಕ್ಕೆ ದೂರ ಆದ್ರಿ, ಅದೆಲ್ಲ ಆಲ್ರೆಡಿ ಡೆಸ್ಟಿನಿಲಿತ್ತು. ನೀವಿಬ್ರು ಒಬ್ರಿಗೊಬ್ರಿಗೆ ಏನೋ ಪಾಠ ಕಲಿಸ್ಬೇಕಿತ್ತು, ಏನೋ ಒಂದು ಕಾರ್ಮಿಕ್ ಕ್ಲೋಜರ್ ಮಾಡಬೇಕಿತ್ತು, ಅದನ್ನ ನೀವು ಮಾಡಿದ್ದೀರಾ. ಆ್ಯಂಡ್ ಇದರಿಂದ ನೀವು ಇನ್ನೂ ಡ್ರ್ಯಾಗ್ ಮಾಡಿದ್ರೆ, ಇನ್ನೂ ವೆಯ್ಟ್ ಮಾಡ್ಕೊಂಡಿದ್ರೆ ಪ್ರಾಬಬ್ಲಿ ಅವ್ರನ್ನ ನೀವು ಫರ್ಗಿವ್ ಮಾಡ್ತಾ ಹೋಗ್ಬೋದು ಡೇ ಬೈ ಡೇ. ಅಂದರೆ ಅವ್ರನ್ನ ನೀವು ಕ್ಷಮಿಸ್ತಾ ಹೋಗ್ಬೋದು ಡೇ ಬೈ ಡೇ. ಅಂದರೆ ಈ ಪೇನಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ಬೋದು ಯೂನಿವರ್ಸ್ ಡೇ ಬೈ ಡೇ. ಬಟ್ ಐ ಡೋಂಟ್ ಥಿಂಕ್ ನಿಮ್ಮಿಬ್ರು ಮಧ್ಯ ಮತ್ತೆ ಒಂದು ರೀಸ್ಟಾರ್ಟ್ ಅಥವಾ ಒಳ್ಳೆ ಮುಂಚಿನ ಥರ ಕನೆಕ್ಷನ್ ಮತ್ತೆ ರೀಸ್ಟಾರ್ಟ್ ಆಗೋ ಪಾಸಿಬಿಲಿಟೀಸ್ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಇಟ್ಸ್ ಅನ್ ಇಂಡಿಕೇಶನ್ ನೀವು ಆಲ್ರೆಡಿ ಒಂದು ಫೇಸ್ನ ಎಂಡ್ ಮಾಡಿದ್ದೀರಾ ಒಟ್ಟಿಗೆ, ಆ್ಯಂಡ್ ಹೊಸ ಫೇಸ್ ಸ್ಟಾರ್ಟ್ ಆಗಿದೆ ಇಬ್ಬರು ಲೈಫಲ್ಲೂ ಕೂಡ. ಆ್ಯಂಡ್ ನೌ ಇಸ್ ದ ಟೈಮ್ ಟು ಫೋಕಸ್ ಆನ್ ಲೆವೆಲ್ ಅಪ್. ಏನು ಲೆವೆಲ್ ಅಪ್ ಆಗಿದೆ ನಿಮ್ಮ ಲೈಫಲ್ಲಿ ಅದ್ರ ಮೇಲೆ ಫೋಕಸ್ ಮಾಡಿ. ಆಲ್ರೆಡಿ ಏನು ಸೈಕಲ್ ಎಂಡ್ ಆಗಿದೆ, ಇಫ್ ಪಾಸಿಬಲ್ ಅದನ್ನ ಬಿಡಿ. ಓಕೆ, ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಏನನ್ನಿಸ್ತು ಅಂತ. ಆ್ಯಂಡ್ ಎಸ್, ನೀವು ಆಲ್ರೆಡಿ ತುಂಬ ದೂರ ಹೋಗ್ಬಿಟ್ಟಿದ್ದೀರಾ ಇಬ್ಬರು. ದಟ್ ಬಾಂಡ್ ಆಲ್ರೆಡಿ ದೂರ ಹೋಗ್ಬಿಟ್ಟಿದೆ. ಬಟ್ ಯು ನೀಡ್ ಟು ಎಂಡ್ ದಟ್ ಸೈಕಲ್ ನಾವು. ಮೆಂಟಲಿ ಅಟ್ಲೀಸ್ಟ್ ನೀವು ಆ ಸೈಕಲ್ ಎಂಡ್ ಆಗಿದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ಫೋಕಸ್ ಆನ್ ಯುವರ್ ಫ್ಯೂಚರ್. ದಟ್ಸ್ ಇಟ್. ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಸಿಚುವೇಶನ್ ಮೇಲೆ ಅಂತ. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್.